ಇದು ಯಾವ ಕಾಯಿ ಅನ್ನೋದು ಏನಾದ್ರೂ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು MRK Vlogs ಕನ್ನಡ. ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಇದು ಯಾವ ಕಾಯಿ ಅನ್ನೋದು ಏನಾದ್ರೂ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ. ಇದ್ರದ್ದು ಪಲ್ಯ ಮಾಡಬೇಕು. ಇದು ಯಾರಿಗಾದ್ರೂ ಗೊತ್ತಿದ್ರೆ ಈ ಕಾಯಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಇದನ್ನೆಲ್ಲ ನಾನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿ ಎತ್ತಿಟ್ಟಿದ್ದೀನಿ. ಇದನ್ನ ಒಂದೊಂದು ಇಂಚ್ ಅಷ್ಟು ಕಟ್ ಮಾಡ್ಬೇಕಾಗುತ್ತೆ. ಜಾಸ್ತಿ ಸಣ್ಣ ಸಣ್ಣ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದನ್ನ ನೋಡಿ ಇಷ್ಟು ಕಟ್ ಮಾಡಿದ್ರೆ ಆಯ್ತು. ನೋಡಿ ಈ ತರ ಎಲ್ಲ ಕಟ್ ಮಾಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿನೀರಿಗೆ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ಆಲ್ರೆಡಿ ನೀರ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ಹಾಕೊಂತ ಇದ್ದೀನಿ. ಇದೇನ್ ಜಾಸ್ತಿ ಬೇಯ ಅವಶ್ಯಕತೆ ಇಲ್ಲ. ಒಂದ್ 10 ನಿಮಿಷ ಬೇಯಿಸಿದ್ರೆ ಸಾಕು. ಒಂದ್ ಅರ್ಧ ಬೇಗ ಬೇಯುತ್ತೆ. ಇದು ಬೀನ್ಸ್ ತರ ಅಷ್ಟು ರಫ್ ಇರಲ್ಲ, ಸಾಫ್ಟ್ ಇರುತ್ತೆ, ತುಂಬಾ ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂತೀನಿ ನಾನು. ಈಗಲೇ ಉಪ್ಪು ಹಾಕೋದ್ರಿಂದ ನೀಟಾಗಿ ತರಕಾರಿಗೆಲ್ಲ ಉಪ್ಪಿಟ್ಕೊಳುತ್ತೆ. ಅದ್ರ ಒಂದ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ರೆಡಿ ಆಗುತ್ತೆ ಬೀನ್ಸ್. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂತೀನಿ. ಈರುಳ್ಳಿನ ಆದಷ್ಟು ಸಣ್ಣ ಸಣ್ಣಗೆ ಹಚ್ಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕೊಂತೀನಿ ನಾನು. ನೋಡಿ ಈಗ ಆಗಿದೆ. ಇದು ಇಷ್ಟು ಬೆಂದ್ರೆ ಸಾಕು. ಈಗ ಇದನ್ನ ನೀರ್ನ ಬಗ್ಸ್ಕೊಂಡು ಒಗ್ಗರಣೆ ಹಾಕ್ಬೇಕು ಅಷ್ಟೇನೆ. ಈ ನೀರ್ನ ಕೂಡ ನಾನೇನು ವೇಸ್ಟ್ ಮಾಡಲ್ಲ. ಇದನ್ನ ಹಾಗೆ ಸಾಂಬಾರಿಗೆ ಬಳಸ್ಕೊಂತೀನಿ. ಇಲ್ಲೊಂಚೂರು ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕೊಂತ ಇದೀನಿ. ಆಮೇಲೆ ಈರುಳ್ಳಿ ಹಾಕೊಂತ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ. ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೀವೇನಾದ್ರೂ ಬೇರೆ ತರ ಮಾಡ್ತೀರಾ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕೊಬಹುದು. ಅಥವಾ ನಾನು ಇಲ್ಲಿ ಖಾರದ ಪುಡಿ ಅಥವಾ ಸಾಂಬಾರ್ ಪೌಡರ್ ಹಾಕೊಂತ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಂತ ಇದ್ದೀನಿ. ಇದನ್ನು ಕೂಡ ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂತೀನಿ. ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂತ ಬೀನ್ಸ್ ನ ಅಲಸಂದೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ಉಪ್ಪು ಹಾಕಿದೀವಿ. ಉಪ್ಪು ಬೇಕು ಅಂದ್ರೆ ನೋಡಿ ಹಾಕೋಬೇಕಾಗುತ್ತೆ. ಇದು ಬೇಗನೂ ಕೂಡ ಬೇಯುತ್ತೆ. ಜಾಸ್ತಿ ಏನೋ ಬೇಯಿಸೋ ಅವಶ್ಯಕತೆ ಇಲ್ಲ. ಬೀನ್ಸ್ ಎಲ್ಲ ಬೇಯಿಸೋ ತರ ಸ್ವಲ್ಪ ಹೊತ್ತಷ್ಟೇ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತದೆ, ಉಪ್ಪು ಹಾಕೊಂತೀನಿ ನಾನು. ಇದಕ್ಕೆ ಪುಡಿ ಉಪ್ಪು ಹಾಕೊಂಡ್ರೆ ಬೆಟರು. ಇದಕ್ಕೆ ಪುಡಿ ಉಪ್ಪು ಹಾಕೊಂತ ಇದ್ದೀನಿ ನಾನು. ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದ್ 10 ನಿಮಿಷ ಇದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ. ಆವಾಗ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ಅದನ್ನ ಒಂದ್ 10 ನಿಮಿಷ ಬೇಯಿಸ್ಕೊಂತ ಇದ್ದೀನಿ. ಅದು ಬೇಯುವಷ್ಟೊತ್ತಿಗೆ ಚಪಾತಿನೂ ಕೂಡ ಲಟ್ಟಿಸ್ಕೊಂಡ್ಬಿಡ್ತೀನಿ ನಾನು. ಇದನ್ನ ಅವಾಗ ತಿರುಕೊಂತ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ತಳ ಹಿಡಿದ್ಬಿಡುತ್ತೆ.
ಈಗ ಇದಾಗಿದೆ. ಈಗ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದೀನಿ ನಾನು. ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಈ ಹೆಸರು ಅಂತೂ ನನಗಂತೂ ಗೊತ್ತಿಲ್ಲ, ಏನು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಪಲ್ಯ ರೆಡಿ ಆಗಿದೆ. ಈಗ ಚಪಾತಿ ಒಂದು ಮಾಡ್ಕೊಂಡ್ರೆ ಮುಗಿತು ಅಷ್ಟೇನೆ. ನೋಡಿ ಪಲ್ಯ ರೆಡಿ ಆಗಿದೆ. ಈಗ ಚಪಾತಿ ಒಂದು ರೆಡಿ ಮಾಡ್ಕೊಂತೀನಿ ನಾನು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ.